ಅಂತವರಿಗೆ ನೀನಾಗಿಯೇ ಬಂದು ದರ್ಶನವನ್ನ ಕರುಣಿಸುತ್ತೀಯ ಎನ್ನುವುದಕ್ಕೆ ಸಾಕ್ಷಿ ನಾನೇ ಅಲ್ಲವೇ ಸ್ವಾಮಿ. ಒಂದೊಂದು ದಿವಸ ಪಂಪಾ ಸರಸ್ಸಿಯ ತಟದಲ್ಲಿ ಮರದ ಮೇಲೆ ಒಟುವಾಗಿ ಕುಳಿತಿರ್ಪೆ ನಾನು. ನನ್ನನ್ನು ಕಂಡು ಅನುಜನಾಗಿರುವಂತಹ ಲಕ್ಷ್ಮಣ ದೇವರಿಗೆ ನೀವು ತೋರಿಸಿದ್ರಿ. ಕಂಡೆಯ ಅನುಜ ಲಕ್ಷ್ಮಣ, ಆ ಒಟುವಿನ ಕಿವಿಯಲ್ಲಿರುವಂತಹ ಒಂಟಿ ಸೂರ್ಯ ಪ್ರಕಾಶದಂತೆ ಬೆಳಗುತ್ತಿದೆ ಎಂದಾಗ ಅಮ್ಮ ಹೇಳಿದ ಮಾತು ಜ್ಞಾಪಕಕ್ಕೆ ಬಂದು ದಪ್ಪನೆ ಕೆಳಗೆ ಹಾರಿ ನಿನ್ನ ಪದದ್ವಯಗಳನ್ನು ಕಟ್ಟಿಕೊಂಡವನಲ್ಲವೇ ನಾನು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಶ್ರೀರಾಮಚಂದ್ರ ಎಂದು ನಿನ್ನ ಪದದ್ವಯಗಳಿಗೆ ಎರಗಿ ಸರ್ವ ಸಮರ್ಪಣ ಭಾವವನ್ನು ತಳೆದು ಭಗವಂತ ನಿನ್ನ ಸೇವಾ ಭಾಗ್ಯವನ್ನು ಕರುಣಿಸುವ ಎಂದಾಗ ಜಾತಿಯಲ್ಲಿ ಕೋತಿಯಾಗಿರುವ ನನ್ನನ್ನು ಬಿಡಿದಪ್ಪಿ ಮಗನೇ ಎಂದು ಬಾಯಿ ತುಂಬ ಕರೆದಿರುವಂತಹ ನೀನು ಇಂದು ನನ್ನನ್ನು ಮರೆತೆಯಾದಪ್ಪ. ಮಗನೇ, ಮುಂದಿನ ಯುಗದಲ್ಲಿ ದರ್ಶನದ ಭಾಗ್ಯವನ್ನು ನಿನಗೆ ನಾ ಕರುಣಿಸುತ್ತೇನೆ ಎಂದು ಹೇಳಿರುವ ನೀನು ಇದು ತಲೆಗೆ ನನಗೆ ದರ್ಶನವನ್ನ ನೀಡಲಿಲ್ಲ. ನೀ ಇಂದು ಬರ್ತೀಯ, ನಾಳೆ ಬರ್ತೀಯ ಮಗನೇ ಎಂದು ನನ್ನನ್ನು ಅಪ್ಪಿಕೊಳ್ತೀಯ ಎನ್ನುವಂತಹ ಭಾವನೆಯ
ಭಂಗೆಯಾಯಿತೇನೋ ರಾಮ. ಎಲ್ಲಿಯ ಪರ್ಯಂತರವಾಗಿ ನಿನ್ನ ದರ್ಶನದ ಭಾಗ್ಯ ನನಗಾಗುವುದಿಲ್ಲವೋ ಅಲ್ಲಿಯವರೆಗೆ ಕಾಯುತ್ತೇನೆ. ನಿನಗಾಗಿ ನಾ ಈ ಮೇರುವಿನ ತಟ್ಟದಲ್ಲಿ ಇಲ್ಲಿಯೇ ಕಾಯುತ್ತೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ. ಕೃಷ್ಣನಿಂದ ಅಪ್ಪಣೆಯನ್ನು ಪಡೆಯುವುದರ ಮುಖೇನವಾಗಿ ಮೇರುಗಿರಿಯನ್ನ ಏರಿ ಬಂದವನಿದ್ದೇನೆ. ಆಹಾ, ಎಂತಹ ಆಶ್ಚರ್ಯವನ್ನ ಕಾಣ್ತಾ ಇದ್ದೇನೆ. ಏರಿ ಬರುತ್ತಿರುವ ಕಾಲಕ್ಕೆ ಬೀಸುತ್ತಿರುವ ತಂಗಾಳಿಯಲ್ಲಿಯೂ ರಾಮ ರಾಮ ಎನ್ನುವಂತಹ ಮಂತ್ರವನ್ನು ಕೇಳುತ್ತಾ ಇದ್ದೇನೆ. ಹರಿಯುತ್ತಿರುವಂತಹ ನದಿಯ ನೀರಿನ ಜುಳು ಜುಳು ನಿನಾದದಲ್ಲಿಯೂ ರಾಮ ರಾಮ ಮಂತ್ರವನ್ನ ಕೇಳ್ತಾ ಇದ್ದೇನೆ. ಹಾಗಾದ್ರೆ ಇದಕ್ಕೆ ಕಾರಣ ಹನುಮ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಎತ್ತರದ ಬಂಡೆಯಲ್ಲಿ ಏರಿ ಕುಳಿತಿದ್ದಾನೆ, ರಾಮನನ್ನೇ ಪಠಿಸುತ್ತಾ ಇದ್ದಾನೆ. ಹೋಗಿ ಎಬ್ಬಿಸಲ, ಎಬ್ಬಿಸಿದರೆ ಆತ ನನ್ನನ್ನು ಸುಮ್ಮನೆ ಬಿಟ್ಟಾನ ಸ್ವಾಮಿ, ಹಿಡಿದು ಬಡಿಲಿಕ್ಕಿಲ್ವ? ಹಾಗಾದ್ರೆ ಇವನನ್ನ ಎಬ್ಬಿಸುವುದೇ ಹೇಗೆ ಅಂತ ಯೋಚನೆ ಮಾಡಿದಾಗ, ಸರಿ, ಇವ ಪಠಿಸುತ್ತಾ ಇರುವುದು ರಾಮ ಮಂತ್ರ. ಅದೇ ರಾಮ ಮಂತ್ರವನ್ನ ಹಗ್ಗವನ್ನಾಗಿಸಿ ಅದೇ ರಾಮ ಮಂತ್ರ ಎನ್ನುವಂತ ಹಗ್ಗದಿಂದ ಬಂಧಿಸಿ ಇವನನ್ನು ಎಳೆದೊಯ್ತು. ಶ್ರೀರಾಮಚಂದ್ರನೇ ಶ್ರೀಲೋಲ ಸುಂದರನೇ ಶ್ರೀಮನ್ನಾರಾಯಣ ರಾಮ. ಶ್ರೀರಾಮಚಂದ್ರನೇ ಶ್ರೀಲೋಲ ಸುಂದರನೇ ಶ್ರೀಮನ್ನಾರಾಯಣ ಕಂಚೆದು ನೋಡ್ತಾ ಇದ್ದೇನೆ. ಇದು ಮೇರುವಲ್ಲ, ಇದು ಮೇರುವಲ್ಲ. ಅಲ್ಲಿಂದ ಇಲ್ಲಿಯವರೆಗೆ ಕರೆತಂದ ದುರಾತ್ಮ ಯಾರು, ಎಲ್ಲಿದ್ದಾನೆ ಎಂದು ಇಲ್ಲಿಗಿದ್ದ
ರಾಮನಾಣಿಯ ಮೇಲ್ಕೊಳ್ಬೇಕೆ? ಅಷ್ಟೊಂದು ಶ್ರದ್ಧೆಯೇ? ರಾಮ ಮಂತ್ರವನ್ನು ಉಚ್ಚರಿಸಿದ್ರೆ ನಿನ್ನ ಪ್ರಾಣ ಉಳಿಯುತ್ತದೆ ಎಂದು ತಿಳಿದದ್ದು ಸತ್ಯ ಅಂತ ಆದ್ರೆ ವಿಶ್ವಾಸವೋ ಫಲದಾಯಕ. ಬದುಕಿದೆಯ ಬಡ ಜೀವವೇ. ಹೊಡೆಯುವುದಿಲ್ಲ ಅಂತ ಹೇಳಿದ್ದೇನೆ, ನಿನ್ನನ್ನು ಎತ್ತಿ ಬೀಸುವುದಿಲ್ಲ ಅಂತ ಹೇಳಿದ್ದೇನೆ. ಯಾಕೆ ಹೇಳಿದೆ ಕೇಳು. ಏನು ಆಗುವುದಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ. ಏನಕ್ಕೆ ಏನನ್ನಾದ್ರೂ ಮಾಡಿ ಏನು ನೆನಪಿಸ್ತೀವ, ಏನು ನೆಂದದ್ದು ಬಡಜೀವವ, ನೀನು ಕಣ್ಣು ಮಾಡಿ ಬಿದ್ದಿದ್ಯಾ? ಯಾವ ಸತ್ತಮ್ಮ ಹೇಳಿದವ? ನೋಡಿದ್ರೆ ಗೊತ್ತಾಗುದಿಲ್ವೇನೋ? ಯಾರಿಗೆ ನೋಡಿದ್ರೆ ಗೊತ್ತಾಗುದು? ಇದನ್ನೂ ಒಬ್ಬ ಬಡ ಜೀವ ಅಂತ ಹೇಳ್ತಾನೆ ಅಂತಾದ್ರೆ ಅವನ ತಲೆಗೆ ತಣ್ಣೀರು ಕಟ್ಟಬೇಕು. ಮತ್ತೆ ಏನ್ ಕಡ್ದೆ ನೀನು? ಸಾಕ್ಬೇಕಾಗ್ಲಿಕ್ಕೆ ನೀನು ಏನು ಮಾಡಿದೆ? ಏನು ಮಾಡಿದೆ? ನೀನು ಹಿಡಿದೇ ಅಲ್ವಾ? ಬಿಟ್ಟಾಗ ಸಾಕಾಗಬೇಕು ಅಂತ ನನಗೆ ನಾನು ಹೇಳಿಕೊಂಡದ್ದು. ಓ ಹನುಮಂತ, ನನ್ನ ಹೆಸರನ್ನು ಅಷ್ಟೊಂದು ಸರಿಯಾಗಿ ಹೇಳುವವ ನೀ ಯಾರಪ್ಪ? ನಾನು ಸುರಮುನಿ ನಾರದ. ಸರ್ವ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ತಪೋಭಂಗವಾಯ್ತಲ್ಲ ಎನ್ನುವ ಉದ್ದೇಶದಿಂದ ಕುಪಿತನಾಗಿರುವಂತಹ ನನಗೆ ಅಂಧತ್ವ ಒಂದು ಪ್ರಾಪ್ತಿಯಾಗಿ ಹೋಯಿತು. ನಿಮ್ಮನ್ನು ಗುರುತಿಸಲಾರದೆ ಹೊಡೆಯಲಿಕ್ಕೆ ಮುಂದಾಗಿಬಿಟ್ಟು ನನ್ನ ಅಪರಾಧವನ್ನು ಮನ್ನಿಸ್ತೀರ. ಇದು ಅಪರಾಧ ಅಲ್ಲ. ಹಾಗೆ